ಇಂದು ನಿರ್ಧಾರವಾಗಲೇಬೇಕು. ಒಂದು ನಿನ್ನ ತಂದೆ ತಾಯಿಯನ್ನು ಆಯ್ಕೆ ಮಾಡು, ಇಲ್ಲವೇ ಪತ್ನಿಯನ್ನು. ಆಗ ಇಕ್ಕಟ್ಟಿನಲ್ಲಿ ನಿಂತ ಮಗ ಎದ್ದು ಅಂತಹದ್ದೊಂದು ಮಾತನ್ನು ಹೇಳಿದನು. ಅದರಿಂದ ಮನೆಯಲ್ಲಿ ಶಾಂತಿ ನೆಲೆಸಿತು. ಅಷ್ಟಕ್ಕೂ ಮಗ ಕಂಡು ಹಿಡಿದ ಆ ಪರಿಹಾರ ಯಾವುದು? ಬೆಳ್ಳಂಬೆಳಗ್ಗೆ ಶಾಲಿನಿ ಅಡುಗೆ ಮನೆಯಲ್ಲಿ ಕೆಲಸಗಳನ್ನು ಬೇಗ ಬೇಗ ಮುಗಿಸುವ ಅವಸರದಲ್ಲಿದ್ದಳು. ಒಲೆಯ ಮೇಲೆ ಅಡುಗೆ ಇತ್ತು. ಹಂಚಿನ ಮೇಲೆ ಪರಾಟಗಳನ್ನು ಸುಡಲಾಗುತ್ತಿತ್ತು. ಕೈಗಳು ವೇಗವಾಗಿ ಚಲಿಸುತ್ತಿದ್ದವು. ಅವಳ ಪ್ರತಿಯೊಂದು ಚಲನೆಯಲ್ಲಿ ಒಂದು ವಿಚಿತ್ರವಾದ ಚಡಪಡಿಕೆ ಇತ್ತು. ದೈಹಿಕವಾಗಿ ಅವಳು ಅಲ್ಲಿದ್ದರೂ ಮನಸ್ಸು ಎಲ್ಲೋ ಇತ್ತು. ಪಕ್ಕದ ಕೋಣೆಯಲ್ಲಿ ಅವಳ ಅತ್ತೆ ಆಶಾರವರು ಹಾಸಿಗೆಯ ಮೇಲೆ ಎದ್ದು ಕುಳಿತಿದ್ದರು. ಕುಕ್ಕರ್ ಸೀಟಿ ಮತ್ತು ಪಾತ್ರೆಗಳ ಶಬ್ದ ಅವರನ್ನು ಎಬ್ಬಿಸಿತು. ಅವರು ಗೋಡೆ ಗಡಿಯಾರದ ಕಡೆ ನೋಡಿದರು. ಸಮಯ ಕೇವಲ 6:30 ಹಣೆಯ ಮೇಲೆ ಲಘು ಸುಕ್ಕುಗಳು ಮೂಡಿದವು. ಇಂದು ಭಾನುವಾರ ನಮ್ಮ ಮನೆಯಲ್ಲಿ ಬೆಳಗ್ಗೆ 11 ಗಂಟೆಗಿಂತ ಮೊದಲು ಯಾರೂ ಉಪಹಾರ ಮಾಡೋದಿಲ್ಲ. ಹಾಗಿರುವಾಗ ಸೊಸೆ ಇಷ್ಟು ಮುಂಜಾನೆ ಕೆಲಸ ಮಾಡ್ತಿದ್ದಾಳಂದ್ರೆ ಖಂಡಿತ ಏನೋ ವಿಷಯ ಇರಬೇಕು. ಇನ್ನೊಂದೆಡೆ ಮನೋಹರ್ ಲಾಲ್ ಅವರು ತಮ್ಮ ಕುರ್ಚಿಯಲ್ಲಿ ಕುಳಿತು ಪತ್ರಿಕೆಯ ಪುಟಗಳನ್ನು ತಿರುವಿ ಹಾಕುತ್ತಿದ್ದರು. ಸುದ್ದಿಗಳನ್ನು ಓದೋದ್ರಲ್ಲಿ ಸಂಪೂರ್ಣ ಮಗ್ನರಾಗಿದ್ದರು. ಸ್ವಲ್ಪ ಸಮಯದ ನಂತರ ಶಾಲಿನಿ ಕೆಲಸ ಮುಗಿಸಿ ಕೋಣೆಗೆ ಹೋಗಿ ಸಿದ್ಧವಾಗಿ ತನ್ನ ಅತ್ತೆ ಮಾವನ ಕೋಣೆಯನ್ನು ಪ್ರವೇಶಿಸಿದಳು. ಅವಳು ಮೊದಲು ಅತ್ತೆ, ನಂತರ ಮಾವನ ಪಾದಗಳನ್ನು ಮುಟ್ಟಿದಳು. ಮಾವಯ್ಯ, ಅತ್ತೆಮ್ಮ. ಅವಳ ದನಿಯಲ್ಲಿ ಹಿಂಜರಿಕೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ನಾನಿಂದು ತವರು ಮನೆಗೆ ಹೋಗ್ತಿದ್ದೇನೆ. ಆಶಾರವರ ಹುಬ್ಬುಗಳು ಗಂಟೆಕ್ಕಿದವು ಮತ್ತು ಮನೋಹರ್ ಲಾಲ್ ಅವರು ಪತ್ರಿಕೆಯನ್ನು ಕೆಳಗಿಟ್ಟರು. ಇಬ್ಬರ ಕಣ್ಣುಗಳು ಒಟ್ಟಿಗೆ ಶಾಲಿನಿಯ ಮೇಲೆ ನೆಟ್ಟವು. ಯಾಕೆ? ನೀನು ತವರು ಮನೆಗೆ ಹೋಗಿ ಬಂದು 1 ವಾರವೂ ಆಗಿಲ್ಲ. ಮತ್ತೆ ಇಂದು ಅಲ್ಲಿಗೆ ಹೋಗುವ ಅಂತಹ ಅಗತ್ಯವೇನು ಬಂತು ಎಂದು ಆಶಾರವರು ಪ್ರಶ್ನಿಸಿದರು. ಶಾಲಿನಿ ಸ್ವಲ್ಪ ವಿವರಣೆ ನೀಡಿದಳು. ಅದು ಅಮ್ಮನ ಆರೋಗ್ಯ ಸರಿಯಿಲ್ಲಲ್ವಾ? ಅಪ್ಪ ಒಬ್ಬರೇ ಎಲ್ಲವನ್ನೂ ನಿಭಾಯಿಸ್ತಿದ್ದಾರೆ. ಅಡುಗೆಯನ್ನು ಅವರು ಹೇಗೋ ಮಾಡ್ತಿದ್ದಾರೆ. ಇಂದು ಹೋಗಿ ಮನೆಯ ಉಳಿದ ಕೆಲಸಗಳನ್ನು ಮಾಡೋಣ ಎಂದುಕೊಂಡೆ. ಅಮ್ಮನ ಔಷಧಿಗಳು ಮತ್ತು ಟೆಸ್ಟ್ ರಿಪೋರ್ಟ್ಗಳನ್ನು ಕೂಡ ತೆಗೆದುಕೊಂಡು ಬರುತ್ತೇನೆ. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಕೋಣೆಯಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ಶಾಲಿನಿಯ ತುಟಿಗಳು ಏನನ್ನೋ ಹೇಳಲು ಹವಣಿಸಿದವು. ಆದರೆ ಮಾತುಗಳು ಬಾಯಲ್ಲೇ ಉಳಿದವು. ಅತ್ತೆ ಮಾವನ ಮೌನವನ್ನು ಅವಳು ಚೆನ್ನಾಗಿ ಅರಿತಿದ್ದಳು. ಈ ಮೌನವು ಅಸಮ್ಮತಿಗಿಂತಲೂ ಹೆಚ್ಚು ಭಾರವಾಗಿರುತ್ತದೆ. ಸ್ವಲ್ಪ ಹೊತ್ತು ಹಾಗೆಯೇ ನಿಂತ ನಂತರವೂ ಯಾವುದೇ ಉತ್ತರ ಸಿಗದಿದ್ದಾಗ ಅಸಹಜವಾಗಿ ಹೀಗೆಂದಳು. ಅಂದಹಾಗೆ ಅತ್ತೆಮ್ಮ, ನಾನು ಉಪಹಾರ ಮಾಡಿ ಇಟ್ಟಿದ್ದೇನೆ. ಮಧ್ಯಾಹ್ನಕ್ಕೆ ಅಡುಗೆಯೂ ಸಿದ್ಧವಾಗಿದೆ. ನಿಮಗೆ ಯಾವುದೇ ತೊಂದರೆಯಾಗೋದಿಲ್ಲ. ಇಷ್ಟು ಹೇಳಿದ ಮೇಲೂ ಯಾರೂ ಏನನ್ನೂ ಹೇಳದಿದ್ದಾಗ ಶಾಲಿನಿ ಸುಮ್ಮನೆ ತನ್ನ ಕೋಣೆಗೆ ಮರಳಿದಳು. ಇತ್ತ ಆಶಾ ಮತ್ತು ಮನೋಹರ್ ಲಾಲ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಮ್ಮಿಂದ ದೊಡ್ಡ ತಪ್ಪಾಯಿತು ಅಂತ ಆಶಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಮ್ಮದೇ ನಗರದ ಹುಡುಗಿಯನ್ನು ಸೊಸೆಯನ್ನಾಗಿ ಮಾಡಿಕೊಂಡು ಬಂದೆವು. ಯಾವಾಗ ಮನಸ್ಸಿಗೆ ಬರುತ್ತದೆಯೋ ಆಗ ಎದ್ದು ತವರು ಮನೆಗೆ ಹೊರಡುತ್ತಾಳೆ. ಅವಳಿಗೆ ಅತ್ತೆ ಮನೆ ಅಂದರೆ ಹೋಟೆಲ್ ಆದಂತಿದೆ. ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು. ಮನೋಹರ್ ಲಾಲ್ ಕೂಡ ಇದಕ್ಕೆ ಸಹಮತ ಸೂಚಿಸುತ್ತಾ ಕೋಪದಿಂದ ಪತ್ರಿಕೆಯನ್ನು ಮಡಚಿ ಹೀಗೆಂದರು. ಈ ಸೊಸೆಯಂದ್ರಿಗೆ ಎಷ್ಟು ಅಕ್ಕರೆ ತೋರಿಸ್ತೇವೋ ಅಷ್ಟೇ ತಲೆಗೆಡ್ತಾರೆ. ಕಳೆದ ಬಾರಿ ಹೋಗಿ 1 ವಾರವೂ ಪೂರ್ತಿಯಾಗಿಲ್ಲ. ಈಗ ಮತ್ತೆ ತವರು ಮನೆಯ ತಯಾರಿಯಲ್ಲಿದ್ದಾಳೆ. ಇಂದು ಹೋಗೋದಾದರೆ ಹೋಗಲಿ, ಆದರೆ ಇನ್ಮುಂದೆ ಸೊಸೆಗೆ ಸರಿಯಾಗಿ ತಿಳಿ ಹೇಳು. ಆಶಾರವರ ಕಣ್ಣುಗಳಲ್ಲಿ ಈಗ ಕಿರಿಕಿರಿಯ ಜೊತೆಗೆ ಕೋಪವು ಕಾಣುತ್ತಿತ್ತು. ಅವರು ಮನೋಹರ್ ಲಾಲ್ ಅವರ ಮಾತಿಗೆ ಸಮ್ಮತಿಸುತ್ತಾ ಹೇಳಿದರು. ನೀವು ಸರಿಯಾಗಿ ಹೇಳ್ತಿದ್ದೀರಿ. ಸೊಸೆಯ ಮೇಲೆ ಹಿಡಿತ ಹೊಂದಿರಲೇಬೇಕು. ಹೀಗೆ ದಿನ ತವರು ಮನೆಗೆ ಹೋಗೋದು ನಮ್ಮ ಮನೆಯಲ್ಲಿ ನಡೆಯೋದಿಲ್ಲ. ಈಗ ನೀನು ಸೊಸೆಯಂತೆ ಅಲ್ಲ, ಅತಿಥಿಯಂತಾಗಿದ್ಯಾ. 2 ದಿನ ಇಲ್ಲಿ, 3ನೇ ದಿನ ಅಲ್ಲಿ. ನಂತರ ಮನೋಹರ್ ಲಾಲ್ ಹೇಳಿದರು. ಮತ್ತು ಆ ನಿಖಿಲ್, ಅವನು ಕೂಡ ಏನನ್ನೂ ಹೇಳೋದಿಲ್ಲ. ಬಹುಶಃ ಹೆಂಡತಿಯ ಮುಂದೆ ಮಾತನಾಡುವ ಧೈರ್ಯವೇ ಅವನಿಗಿಲ್ಲ. ಹೆಂಡತಿಯ ಗುಲಾಮ ಇವನು. ಅತ್ತ ಶಾಲಿನಿ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಆದರೆ ಅವಳ ಗಮನವೆಲ್ಲ ತವರು ಮನೆಯ ಮೇಲಿತ್ತು. ಅವಳ ಕೆನ್ನೆಗಳ ಮೇಲೆ ಬಿಸಿ ಕಣ್ಣೀರು ಸುಮ್ಮನೆ ಹರಿಯುತ್ತಿತ್ತು. ಪ್ರತಿ ಬಾರಿಯೂ ಹೀಗೆ ಆಗುತ್ತಿತ್ತು. ತವರು ಮನೆಗೆ ಹೋಗುವ ಮಾತು ಬಂದ ಕೂಡಲೇ ಮನೆಯಲ್ಲಿ ಉದ್ವಿಗ್ನತೆಯ ಗೋಡೆ ನಿರ್ಮಾಣವಾಗುತ್ತಿತ್ತು. ಅವಳ ಏಕೈಕ ಸಹೋದರ ಈಗ ಅಮೆರಿಕದಲ್ಲಿದ್ದನು. ಕಳೆದ ವರ್ಷವೇ ಕಂಪನಿಯು ಅವನನ್ನು 3 ವರ್ಷಗಳ ಒಪ್ಪಂದದ ಮೇಲೆ ಅಲ್ಲಿಗೆ ಕಳುಹಿಸಿತು. ಅವನ ಅನುಪಸ್ಥಿತಿಯಲ್ಲಿ ತಂದೆ ತಾಯಿಯ ಜವಾಬ್ದಾರಿಯನ್ನು ಹೊರುವವಳು ಶಾಲಿನಿ ಮಾತ್ರವೇ ಆಗಿದ್ದಳು. ಒಮ್ಮೆ ಅಮ್ಮನ ಆರೋಗ್ಯ ಕೆಡುತ್ತದೆ, ಒಮ್ಮೆ ಅಪ್ಪನದ್ದು. ನಾನು ನೋಡಿಕೊಳ್ಳದಿದ್ರೆ ಮತ್ತೆ ಯಾರು ನೋಡಿಕೊಳ್ಳುತ್ತಾರೆ? ಕಣ್ಣುಗಳಿಂದ ಉದುರುತ್ತಿದ್ದ ಕಣ್ಣೀರು ಅವಳ ಮಡಿಲಿನಲ್ಲಿದ್ದ ಸೆರಗನ್ನ ನೆನೆಸಿತು. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಬ್ಯಾಗ್ ತೆಗೆದುಕೊಂಡಳು. ಸ್ಕೂಟರ್ ಕೀಲಿ ಹಿಡಿದು ಹೊರಟಳು.
ನಿಖಿಲ್ ಇನ್ನು ತನ್ನ ಕೋಣೆಯಲ್ಲಿ ಮಲಗಿದ್ದನು. ಶಾಲಿನಿ ತಾನು ತವರು ಮನೆಗೆ ಹೋಗುತ್ತಿರುವುದನ್ನು ರಾತ್ರಿ ಅವನಿಗೆ ತಿಳಿಸಿದ್ದಳು. ನಿಖಿಲ್ ಇಷ್ಟೇ ಹೇಳಿದ್ದನು, ಹೋಗೋದಾದರೆ ಹೋಗು, ಆದರೆ ಅಪ್ಪ ಅಮ್ಮನನ್ನು ಸ್ವಲ್ಪ ಒಪ್ಪಿಸು. ನೀನು ವಿಷಯಗಳನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಟುಕೊಂಡ್ರೆ ಮಾತು ಬೆಳೆಯೋದಿಲ್ಲ. ಶಾಲಿನಿಯ ಉದ್ದೇಶ ತಪ್ಪಲ್ಲ ಅಂತ ನಿಖಿಲ್ ಬಲ್ಲವನಾಗಿದ್ದ. ಅವನೊಬ್ಬ ಸಂವೇದನಾಶೀಲಿ ಪತಿಯಾಗಿದ್ದ. ಆದರೆ ತಂದೆ ತಾಯಿಯ ಭಾವನೆಗಳನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಶಾಲಿನಿ ಎರಡೂ ಮನೆಗಳ ಜವಾಬ್ದಾರಿಯನ್ನು ಸಮತೋಲನದಿಂದ ನಿಭಾಯಿಸಲಿ, ಯಾರಿಗೂ ದೂರು ನೀಡುವ ಅವಕಾಶ ಸಿಗದಿರಲಿ ಎಂಬುದು ಅವನ ಆಲೋಚನೆಯಾಗಿತ್ತು. ಹೇ ಭಗವಂತ, ನನ್ನ ಅಮ್ಮನ ಆರೋಗ್ಯ ಸರಿಯಾದರೆ ಸಾಕು. ಅಪ್ಪನ ಆರೋಗ್ಯವು ಎಲ್ಲಿ ಸರಿ ಇರುತ್ತದೆ? ಅವರೊಬ್ಬರೇ ಮನೆಯ ಕೆಲಸಗಳನ್ನು ಹೇಗೆ ಮಾಡ್ತಿದ್ದಾರೋ ಏನೋ ಎಂದು ಯೋಚಿಸುತ್ತಾ ಅವಳ ಕಣ್ಣುಗಳು ಮತ್ತೆ ತೇವವಾದವು. ಶಾಲಿನಿ ತನ್ನ ತವರು ಮನೆಗೆ ತಲುಪಿದಾಗ ಅಮ್ಮ ಹಾಸಿಗೆ ಮೇಲೆ ಮಲಗಿರುವುದನ್ನು ಕಂಡಳು. ಮುಖ ಬಿಳಿಚಿಕೊಂಡಿತ್ತು ಮತ್ತು ಕಣ್ಣುಗಳಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು. ಅಪ್ಪ ಅಡುಗೆ ಮನೆಯಿಂದ ಹೊರಬರುತ್ತಾ ಹೇಳಿದರು, ಶಾಲು, ನೀನು ಬಂದ್ಯಾ? ತುಂಬ ಒಳ್ಳೆ ಕೆಲಸ ಮಾಡಿದ ಮಗಳೇ. ನೋಡು, ನಾನು ಕಡಲೆ ಹಿಟ್ಟಿನ ಚಿಲ್ಲ ಮಾಡಿದ್ದೇನೆ. ನೀನು ಸ್ವಲ್ಪ ತಿಂದು ನೋಡು ಹೇಗೆ ಬಂದಿದೆ ಅಂತ. ಶಾಲಿನಿ ಅಪ್ಪ ಒಂದು ತುತ್ತನ್ನು ಅವಳ ಬಾಯಿಗೆ ಇಟ್ಟಾಗ ಶಾಲಿನಿ ಹೇಳಿದಳು, ತುಂಬ ಚೆನ್ನಾಗಿ ಬಂದಿದೆ ಅಪ್ಪ. ಸರಿ, ನೀನು ಕುಳಿತುಕೋ, ನಾನಿನ್ನು ಕೆಲವು ಮಾಡಿಕೊಂಡು ಬರುತ್ತೇನೆ ಎಂದರು ಅಪ್ಪ. ಶಾಲಿನಿ ಪ್ರೀತಿಯಿಂದ ನಗುತ್ತಾ ಹೇಳಿದಳು, ಅಯ್ಯೋ, ನಾನು ಮಾಡುತ್ತೇನೆ, ನೀವು ಚಿಂತಿಸಬೇಡಿ. ಈಗ ನಾನು ಬಂದಿದ್ದೇನಲ್ವಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನೆಲ್ಲವನ್ನು ನಿಭಾಯಿಸ್ತೇನೆ. ಅವಳು ಪರ್ಸನ್ನು ಒಂದು ಕಡೆ ಇಟ್ಟು ತಕ್ಷಣ ಕೆಲಸಕ್ಕೆ ತೊಡಗಿದಳು. ಉಪಹಾರ ಮುಗಿದ ನಂತರ ಮನೆಯ ಸ್ಥಿತಿಯನ್ನು ನೋಡಿದಳು. ಪಾತ್ರೆಗಳು ಒಂದು ಮೂಲೆಯಲ್ಲಿ ಎಂಜಲಾಗಿದ್ದವು. ಕೆಲವು ಬಟ್ಟೆಗಳು ಬಾಲ್ಕನಿಯಲ್ಲಿ ನೇತು ಹಾಕಲ್ಪಟ್ಟಿದ್ದವು. ಕೆಲವು ವಾಷಿಂಗ್ ಮಷಿನ್ನಲ್ಲಿದ್ದವು. ನೆಲವು ಗಲೀಜಾಗಿತ್ತು. ಕಳೆದ 1 ತಿಂಗಳಿನಿಂದ ಕೆಲಸದವಳು ಬರುತ್ತಿರಲಿಲ್ಲ ಮತ್ತು ಅಮ್ಮನ ಆರೋಗ್ಯವೂ ಸರಿಯಿರಲಿಲ್ಲ. ಅಪ್ಪನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಅವರು ಮಾಡ್ತಿದ್ರು. ಶಾಲಿನಿ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿದಳು. ಪಾತ್ರೆ ತೊಳೆದು ಬಟ್ಟೆ ಒಗೆದು ನಂತರ ಕಸ ಗುಡಿಸಿ ಇಡೀ ಮನೆಯನ್ನು ಹೊಳೆಯುವಂತೆ ಮಾಡಿದಳು. ಅಮ್ಮನ ಔಷಧಿಗಳ ನೆನಪಾದಾಗ ಚೀಟಿ ಹಿಡಿದು ಹೊರಡಲು ಸಿದ್ಧಳಾದಳು. ಆದರೆ ಅಷ್ಟರಲ್ಲಿ ಮನೆಯ ಬೆಲ್ ಮೊಳಗಿತು. ಬಾಗಿಲಲ್ಲಿ ಅವಳ ಪತಿ ನಿಖಿಲ್ ನಿಂತಿದ್ದ. ನೀನು ಸುಸ್ತಾಗ್ತೀಯ, ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಬಂದೆ ಎಂದನು ನಿಖಿಲ್. ನಾನು ಈಗಷ್ಟೇ ಔಷಧಿ ತರಲು ಹೋಗ್ತಿದ್ದೆ, ಮೆಡಿಕಲ್ ರಿಪೋರ್ಟ್ ಕೂಡ ಪಡಿಬೇಕಿತ್ತು ಎಂದು ಶಾಲಿನಿ ಹೇಳಿದಾಗ, ನೀನಿರು, ರಿಪೋರ್ಟ್ ಮತ್ತು ಔಷಧಿಗಳನ್ನು ನಾನೇ ತರುತ್ತೇನೆ ಎಂದು ಹೇಳಿ ನಿಖಿಲ್ ಒಳಗೆ ಬಂದನು. ಶಾಲಿನಿ ಮತ್ತು ಅವಳ ಪೋಷಕರಿಗೆ ನಿಖಿಲ್ನ ಈ ಕಾಳಜಿಯುಳ್ಳ ಗುಣ ತುಂಬ ಇಷ್ಟವಾಗುತ್ತಿತ್ತು. ನಿಖಿಲ್ ಅತ್ತೆ ಮಾವನ ಕ್ಷೇಮ ವಿಚಾರಿಸಿದನು. ಮೆಡಿಕಲ್ ಸ್ಟೋರ್ನಿಂದ ಔಷಧಿಗಳನ್ನು ತಂದನು ಮತ್ತು ರಿಪೋರ್ಟ್ಗಳನ್ನು ಸರಿಯಾದ ಸಮಯಕ್ಕೆ ತಂದುಕೊಟ್ಟನು. ಕೆಲವೇ ಗಂಟೆಗಳಲ್ಲಿ ಇಬ್ಬರೂ ಸೇರಿ ಮನೆಯನ್ನು ಮತ್ತೆ ಸುಂದರಗೊಳಿಸಿದರು. ತವರು ಮನೆಗೆ ಮತ್ತೆ ಜೀವ ಬಂದಂತಾಗಿದೆ ಅಂತ ಶಾಲಿನಿಗೆ ಅನಿಸಿತು. ಸಂಜೆಯಾಗುತ್ತಿದ್ದಂತೆ ಶಾಲಿನಿ ವಿದಾಯ ಹೇಳಿದಳು. ಅಮ್ಮ ಅವಳ ಕೈ ಹಿಡಿದು ಹೇಳಿದರು, ಚಿಂತೆ ಮಾಡಬೇಡ ಮಗಳೇ, ನಿಮ್ಮಿಬ್ಬರ ನಗುಮುಖ ನೋಡಿದ ಮೇಲೆ ನನಗೆ ಆರೋಗ್ಯ ಸುಧಾರಿಸಿದಂತೆ ಅನಿಸ್ತಿದೆ. ಸ್ಕೂಟರ್ ಸ್ಟಾರ್ಟ್ ಆಯಿತು ಮತ್ತು ಅತ್ತೆ ಮನೆಯ ಕಡೆಗೆ ಹೊರಟಿತು. ನಿಖಿಲ್ ತನ್ನ ಕಾರಿನಲ್ಲಿ ಅವಳನ್ನು ಹಿಂಬಾಲಿಸಿದನು. ಅವರಿಬ್ಬರು ಮನೆಗೆ ತಲುಪಿದಾಗ ನಿಖಿಲ್ ತಕ್ಷಣವೇ ಹೇಳಿದನು, ಇಂದು ನೀನು ಅಡುಗೆ ಮನೆಗೆ ಹೋಗಬೇಡ, ನಾನು ಹೊರಗಿನಿಂದ ಊಟ ತರಿಸ್ತೇನೆ. ಕೆಲವೊಮ್ಮೆ ಹೊರಗಿನ ಊಟವು ಚೆನ್ನಾಗಿರುತ್ತೆ. ಶಾಲಿನಿಯ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು, ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಇತ್ತು. ಆದರೆ ಅವಳು ಡ್ರಾಯಿಂಗ್ ರೂಮ್ ತಲುಪಿದ ಕೂಡಲೇ ಎದುರಿಗೆ ಅತ್ತೆ ಮಾವ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಕಾಳಜಿಯಾಗಲಿ ಅಥವಾ ಸಹಾನುಭೂತಿಯಾಗಲಿ ಇರಲಿಲ್ಲ. ಕೇವಲ ಓರೆ ನೋಟ ಮತ್ತು ಮೌನವಾದ ಪ್ರಶ್ನೆಗಳಿದ್ದವು. ಅವಳು ತನ್ನ ಕೋಣೆಯನ್ನು ತಲುಪುವ ಮೊದಲೇ ಅತ್ತೆಯ ಧ್ವನಿ ಅವಳ ಹೆಜ್ಜೆಗಳನ್ನು ತಡೆ ಹಿಡಿಯಿತು. ಈಗ ನಿನಗೆ ಮನೆಗೆ ಮರಳಲು ಪುರುಸೊತ್ತು ಸಿಗ್ತಾ? ಮನೆಯಲ್ಲೆಲ್ಲ ಕೆಲಸ ಬಾಕಿ ಇದೆ. ಈಗ ಬೇಗನೆ ರಾತ್ರಿಯ ಊಟದ ತಯಾರಿ ಮಾಡು. ಯಾವಾಗ ಅಡುಗೆಯಾಗುತ್ತದೋ ಮತ್ತು ನಮಗೆ ಯಾವಾಗ ಊಟ ಸಿಗುತ್ತದೋ ಏನೋ. ಮಾತುಗಳು ನೇರವಾಗಿ ಬಾಣದಂತೆ ಚುಚ್ಚಿದವು. ಅತ್ತೆ ಮಾವ ತನ್ನ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ ಅಂತ ಅವಳು ಭಾವಿಸಿದ್ದಳು. ಆದರೆ ಇಲ್ಲಿ ಇವರಿಗೆ ತಮ್ಮದೇ ಚಿಂತೆ ಕಾಡುತ್ತಿತ್ತು. ಶಾಲಿನಿ ತಲೆ ತಗ್ಗಿಸಿ ಏನೋ ಹೇಳಲು ಹೋದಾಗ ನಿಖಿಲ್ನ ಧ್ವನಿ ಮೊಳಗಿತು. ಅಮ್ಮ, ನಾನು ಡಿನ್ನರ್ ಆರ್ಡರ್ ಮಾಡಿದ್ದೇನೆ, ಈಗ ಬರ್ತಿರ್ಬೋದು. ಕೋಣೆಯಲ್ಲಿ ಮತ್ತೆ ಮೌನ ಆವರಿಸಿತು. ಹೊರಗಿನ ಊಟನ? ಆಶಾರವರು ಹೆಚ್ಚು ಕಡಿಮೆ ಬೆಚ್ಚಿ ಬಿದ್ದವರಂತೆ ಹೇಳಿದರು. ನಿನ್ಗೆ ಏನು ಬೇಕು ಮಗನೇ? ಸೊಸೆಯ ತಾಯಿ ಹಾಸಿಗೆ ಹಿಡಿದಿರುವಂತೆ ನಾವು ಹಾಸಿಗೆ ಹಿಡಿಬೇಕಾ? ಹೊರಗಿನ ಊಟ ತಿನ್ನಿಸಿ ನಮ್ಮನ್ನ ಕಾಯಿಲೆ ಬೀಳಿಸುವ ಉದ್ದೇಶವಿದೆಯಾ ನಿನ್ಗೆ? ನಿಖಿಲ್ ಶಾಂತ ದನಿಯಲ್ಲಿ ಉತ್ತರಿಸಿದ. ಅಯ್ಯೋ ಇಲ್ಲ ಅಮ್ಮ, ಎಂದೋ ಒಮ್ಮೆ ನಡೆಯುತ್ತಿದೆ. ಶಾಲಿನಿ ಇಂದು ಬೆಳಗ್ಗೆಯಿಂದ ತವರು ಮನೆಯಲ್ಲಿ ಕೆಲಸ ಮಾಡಿದ್ದಾಳೆ. ಅವಳು ತುಂಬ ಸುಸ್ತಾಗಿದ್ದಾಳೆ. ಒಂದು ದಿನ ಹೊರಗಿನ ಊಟ ಮಾಡಿದರೆ ಏನೂ ಕೆಡೋದಿಲ್ಲ. ಶಾಲಿನಿ ಸುಮ್ಮನೆ ನಿಂತಿದ್ದಳು.
ಆಶಾರವರು ತೀಕ್ಷ್ಣ ಸ್ವರದಲ್ಲಿ ಹೇಳಿದರು. ಸರಿ, ಇಂದು ಹೊರಗಿನಿಂದಲೇ ಉಣ್ಣೋಣ. ಆದರೆ ಇದು ಪ್ರತಿ ಬಾರಿಯ ಕೆಲಸವಾಗಬಾರ್ದು. ಇಲ್ಲಿಯವರೆಗೆ ಮೌನವಾಗಿದ್ದ ಮನೋಹರ್ ಲಾಲ್ ಹೇಳತೊಡಗಿದರು. ನೋಡು ನಿಖಿಲ್, ನೀನು ನಿನ್ನ ಹೆಂಡತಿಯ ಪರ ವಹಿಸ್ತಿದ್ಯಾ ನಿಜ. ಆದರೆ ದಿನಾಲು ತವರು ಮನೆಗೆ ಓಡುವ ಅಭ್ಯಾಸ ಸರಿಯಲ್ಲ. ಸೊಸೆಯಾದವಳು ಅತ್ತೆ ಮನೆಯ ಜವಾಬ್ದಾರಿ ನಿಭಾಯಿಸಬೇಕು. 2-4 ತಿಂಗಳಿಗೊಮ್ಮೆ ಯಾವುದಾದ್ರೂ ಹಬ್ಬ ಹರಿದಿನಗಳಿಗೆ ಹೋದರೆ ಚೆನ್ನಾಗಿರುತ್ತದೆ. ಆದರೆ ಈ ದಿನಾಲು... ಅಪ್ಪಾಜಿ, ವಿಷಯ ಇಲ್ಲಿ ಒಳ್ಳೆಯದು ಅಥವಾ ಕೆಟ್ಟದರ ಬಗ್ಗೆ ಅಲ್ವೇ ಅಲ್ಲ. ಅವಳ ಅಮ್ಮನ ಆರೋಗ್ಯ ನಿಜವಾಗಿಯೂ ಸರಿ ಇರಲಿಲ್ಲ. ಅವರಿಗೆ ಶಾಲಿನಿ ಅಗತ್ಯವಿತ್ತು. ಅರೆ, ಈಗ ವಯಸ್ಸಾದ ಮೇಲೆ ಏನಾದರೂ ಒಂದು ಇದ್ದೇ ಇರುತ್ತದೆ. ಇಂಥ ಸಮಯದಲ್ಲಿ ಅವರ ಮಗ ಅವರ ಜೊತೆ ಇರಬೇಕಿತ್ತು. ಅವನು ವಿದೇಶಕ್ಕೆ ಹೋಗಿ ಕುಳಿತಿದ್ದಾನೆ ಮತ್ತು ಇಲ್ಲಿ ತೊಂದರೆಯನ್ನು ನಾವು ಅನುಭವಿಸಬೇಕಾಗಿದೆ. ಆಶಾರವರು ತೀಕ್ಷ್ಣ ಧಾಟಿಯಲ್ಲಿ ಹೇಳಿದರು. ಶಾಲಿನಿಯ ಮನಸ್ಸು ಭಾರವಾಯಿತು. ಅತ್ತೆಮ್ಮ, ಅವನು ಅಲ್ಲಿಗೆ ಹೋಗಿರುವುದು ಕೇವಲ 3 ವರ್ಷಗಳಿಗಾಗಿ ಅಷ್ಟೇ. 1 ವರ್ಷವಂತೂ ಕಳೆದು ಹೋಗಿದೆ. 2 ವರ್ಷಗಳು ಕಳೆದು ಹೋಗುತ್ತವೆ. ಹಾಗಾದ್ರೆ ಅಲ್ಲಿಯವರೆಗೆ ನೀನು ಇದನ್ನೇ ಮಾಡಲಿದ್ಯಾ ಎಂದು ಅತ್ತೆ ವ್ಯಂಗ್ಯವಾಡಿದರು. ಶಾಲಿನಿ ಮರುಮಾತನ್ನಾಡಲು ಪ್ರಯತ್ನಿಸಿದಳು. ಅತ್ತೆಮ್ಮ, ಅಮ್ಮನ ಆರೋಗ್ಯ... ಆದರೆ ಅವಳ ಧ್ವನಿ ಕ್ಷೀಣಿಸಿತು. ನಿಖಿಲ್ ಅವಳ ಭುಜವನ್ನ ಮೆಲ್ಲಗೆ ಒತ್ತಿ ಸನ್ನೆಯ ಮೂಲಕವೇ ಸುಮ್ಮನಿರುವಂತೆ ಹೇಳಿದನು. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಬಾರಿಸಿತು. ಊಟ ಬಂದಿತ್ತು. ನಿಖಿಲ್ ಟೇಬಲ್ ಮೇಲೆ ಊಟ ಜೋಡಿಸಿ ಶಾಲಿನಿಗೆ ಹೇಳಿದನು. ನೀನು ಕೈಮುಖ ತೊಳೆದುಕೊಂಡು ಬಾ, ನಾನು ಪ್ಲೇಟ್ಸ್ ಜೋಡಿಸುತ್ತೇನೆ. ಶಾಲಿನಿ ಮುಗುಳ್ನಕ್ಕಳು. ಆದರೆ ಅವಳ ಕಣ್ಣುಗಳಲ್ಲಿ ತೇವವಿತ್ತು. ರಾತ್ರಿಯ ಊಟದ ನಂತರ ಇಬ್ಬರು ಕೋಣೆಗೆ ಬಂದಾಗ ನಿಖಿಲ್ ಶಾಲಿನಿಯ ಪಕ್ಕದಲ್ಲಿ ಕುಳಿತನು. ಶಾಲಿನಿ, ಅಪ್ಪ ಅಮ್ಮನ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡ. ಅವರು ಹಳೆಯ ವಿಚಾರದವರು ಅಷ್ಟೇ. ನಿಖಿಲ್, ನಾನು ಪ್ರಯತ್ನಿಸುತ್ತೇನೆ. ಶಾಲಿನಿಯ ಧ್ವನಿ ಗದ್ಗದಿತವಾಯಿತು. ಆದರೆ ಅಮ್ಮನಿಗೆ ಹುಷಾರಿಲ್ಲ. ಅಪ್ಪ ಒಬ್ಬರೇ ಇದ್ದಾರೆ. ನಾನವರನ್ನು ಹೇಗೆ ಬಿಡಲಿ? ಮತ್ತು ಇಲ್ಲಿ ನಾನು ಉಸಿರಾಡೋದಕ್ಕೂ ಪ್ರಶ್ನೆಗಳು ಏಳುತ್ತವೆ. ನಿಖಿಲ್ ಅವಳ ಕೈ ಹಿಡಿದನು. ನಾನಿದ್ದೇನಲ್ಲ, ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ. ಮರುದಿನ ಬೆಳಗ್ಗೆ ಆಶಾ ಮತ್ತು ಮನೋಹರ್ ಲಾಲ್ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದರು. ಅಡುಗೆ ಮನೆಯಲ್ಲಿ ಶಾಲಿನಿ ತಿಂಡಿ ತಯಾರಿಸುತ್ತಿದ್ದಳು. ಇತ್ತ ನಿಖಿಲ್ ಪದೇ ಪದೇ ಗಡಿಯಾರ ನೋಡುತ್ತಾ ತನ್ನ ಆಫೀಸ್ ಬ್ಯಾಗ್ನಲ್ಲಿ ಫೈಲ್ಗಳನ್ನು ತುರುಕುತ್ತಿದ್ದನು. ಶಾಲಿನಿ, ನಾನು ಹೊರಡುತ್ತಿದ್ದೇನೆ ಎಂದು ಅವನು ಅಡುಗೆ ಮನೆಯತ್ತ ಧ್ವನಿ ನೀಡಿದನು. ಸರಿ, ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟಿದ್ದೇನೆ ಎಂದು ಶಾಲಿನಿ ಉತ್ತರಿಸಿದಳು. ಆದರೆ ಅವಳ ಮನಸ್ಸು ಎಲ್ಲೋ ಇತ್ತು. ಅವಳು ತವರು ಮನೆಯ ಚಿಂತೆಯಲ್ಲಿ ಮುಳುಗಿದ್ದಳು. ಅಮ್ಮನ ಆರೋಗ್ಯ ಇನ್ನೂ ಪೂರ್ತಿ ಸುಧಾರಿಸಿರಲಿಲ್ಲ ಮತ್ತು ಕೆಲಸದಾಕೆ ಬಾರದ ಕಾರಣ ಮನೆಯ ಕೆಲಸ ಅಪ್ಪನ ಹೆಗಲ ಮೇಲಿತ್ತು. ಅವಳು ಏನನ್ನೋ ಯೋಚಿಸಿದಳು. ತಕ್ಷಣವೇ ಅವಳಿಗೆ ತನ್ನ ತವರು ಮನೆಯ ಪಕ್ಕದಲ್ಲಿ ವಾಸಿಸುವ ಸರೋಜಾ ಆಂಟಿಯ ನೆನಪಾಯಿತು. ಅವಳು ಬೇಗನೆ ಫೋನ್ ತೆಗೆದು ನಂಬರ್ ಡಯಲ್ ಮಾಡಿದಳು. ಹಲೋ ಶಾಲಿನಿ ಮಗಳೇ, ಎಲ್ಲವೂ ಸರಿಯಾಗಿದ್ಯಾ? ಸರೋಜಾ ಆಂಟಿಯ ಪ್ರೀತಿಭರಿತ ಧ್ವನಿ ಕೇಳಿ ಶಾಲಿನಿಗೆ ಸ್ವಲ್ಪ ಸಮಾಧಾನವಾಯಿತು. ಹೌದು ಆಂಟಿ, ಅಮ್ಮನ ಆರೋಗ್ಯದ ಬಗ್ಗೆ ಚಿಂತೆ ಆಗ್ತಿದೆ ಮತ್ತು ಕೆಲಸದಾಕೆಯೂ ಬರುತ್ತಿಲ್ಲ. ನೀವೇನಾದರೂ ಒಬ್ಬ ನಂಬಿಕಸ್ಥ ಕೆಲಸದಾಕೆಯನ್ನು ಹುಡುಕಿಕೊಡಬಲ್ಲಿರಾ? ಅರೆ ಮಗಳೇ, ಇದೊಂದು ಸಣ್ಣ ವಿಷಯ, ಸರೋಜಾ ಆಂಟಿ ನಗುತ್ತಾ ಹೇಳಿದರು. ನಾನು ನೋಡುತ್ತೇನೆ, ನೀನು ಚಿಂತಿಸಬೇಡ. ಶಾಲಿನಿ ಫೋನ್ ಕೆಳಗಿಟ್ಟು ತಿಂಡಿಯನ್ನು ಟೇಬಲ್ ಮೇಲೆ ಜೋಡಿಸಿದಳು. ಆಶಾ ಮತ್ತು ಮನೋಹರ್ ಲಾಲ್ ಸುಮ್ಮನೆ ತಿನ್ನಲು ಕುಳಿತರು. ಅವರ ಮೌನದಲ್ಲಿ ನಿನ್ನೆಯ ಅಸಮಾಧಾನದ ಛಾಯೆ ಸ್ವಲ್ಪ ಇತ್ತು. ಆದರೆ ಶಾಲಿನಿ ಗಮನ ಕೊಡಲಿಲ್ಲ. ಅವಳು ತನ್ನದೇ ಯೋಚನೆಯಲ್ಲಿ ಮಗ್ನಳಾಗಿದ್ದಳು. ಮಧ್ಯಾಹ್ನದ ಅಡುಗೆ ಕೆಲಸ ಮುಗಿದ ನಂತರ ಶಾಲಿನಿ ಮಾರುಕಟ್ಟೆಗೆ ಹೋಗಬೇಕಿತ್ತು. ಮನೆಯಲ್ಲಿ ತರಕಾರಿಗಳು ಖಾಲಿಯಾಗಿದ್ದವು ಮತ್ತು ಕೆಲವು ಇತರ ಸಾಮಾನುಗಳನ್ನು ತರಬೇಕಿತ್ತು. ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮುಗಿಸಿಬಿಡೋಣ ಅಂತ ಅವಳು ಯೋಚಿಸಿದಳು. ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳೊಂದಿಗೆ ಚೌಕಾಶಿ ಮಾಡುತ್ತಾ ಅವಳು ಬೇಗನೆ ಸಾಮಾನುಗಳನ್ನು ಖರೀದಿಸಿದಳು. ಅವಳು ತರಕಾರಿ ಅಂಗಡಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾಗಲೇ ಸರೋಜಾ ಅತ್ತೆಯ ಫೋನ್ ಬಂತು. ಶಾಲಿನಿ, ನಾನೊಬ್ಳು ಕೆಲಸದಾಕೆಯ ಜೊತೆ ಮಾತನಾಡಿದ್ದೇನೆ. ಸರೋಜಾ ಅತ್ತೆಯ ಧ್ವನಿಯಲ್ಲಿ ಉತ್ಸಾಹವಿತ್ತು. ಕೆಲಸವನ್ನು ಮನಸ್ಸಿಟ್ಟು ಮಾಡುತ್ತಾಳೆ ಮತ್ತು ಪ್ರಾಮಾಣಿಕಳೂ ಆಗಿದ್ದಾಳೆ. ನೀನೊಮ್ಮೆ ಬಂದು ಅವಳಿಗೆ ಎಲ್ಲ ಕೆಲಸಗಳನ್ನು ವಿವರಿಸಿಬಿಡು. ಅತ್ತೆ, ನಿಮಗೆ ತುಂಬ ಧನ್ಯವಾದಗಳು. ಶಾಲಿನಿಯ ಧ್ವನಿಯಲ್ಲಿ ನಿರಾಳತೆ ಇತ್ತು. ನಾನೀಗಲೇ ಬರುತ್ತೇನೆ. ಅವಳು ಸ್ಕೂಟರನ್ನು ತವರು ಮನೆಯ ಕಡೆಗೆ ತಿರುಗಿಸಿದಳು. ಅತ್ತೆ ಮಾವನಿಗೆ ಹೇಳೋದೆಂದರೆ ಮಾತು ಕೇಳಿಸಿಕೊಳ್ಳಬೇಕಾಗುತ್ತದೆ ಎಂಬ ಭಯ, ಮತ್ತೆ ಅವರು ಹೋಗಲು ಬಿಡುತ್ತಾರೋ ಇಲ್ವೋ ಎಂಬ ಅನುಮಾನ. ಆದ್ದರಿಂದ ಅವಳು ನಿಖಿಲ್ಗೆ ಫೋನ್ ಮಾಡಿದಳು. ನಿಖಿಲ್, ನಾನು ಸ್ವಲ್ಪ ಹೊತ್ತು ತವರು ಮನೆಗೆ ಹೋಗ್ತಿದ್ದೇನೆ. ಅಮ್ಮನಿಗಾಗಿ ಕೆಲಸದಾಕೆಯ ವ್ಯವಸ್ಥೆಯಾಗಿದೆ. ಅವಳಿಗೆ ಕೆಲಸ ವಿವರಿಸಲು ಹೋಗುತ್ತಿದ್ದೇನೆ. ಸರಿ ಶಾಲಿನಿ, ನಿಖಿಲ್ ಉತ್ತರಿಸಿದ. ತವರು ಮನೆಗೆ ತಲುಪಿ ಅವಳು ಹೊಸ ಕೆಲಸದಾಕೆ ನೀತುಗೆ ಎಲ್ಲ ಕೆಲಸಗಳನ್ನು ವಿವರಿಸಿದಳು. ನೀತು, ಅಮ್ಮನ ಆರೋಗ್ಯ ಸರಿ ಇರೋದಿಲ್ಲ. ಹಾಗಾಗಿ ಅಡುಗೆಯನ್ನು ಲೈಟಾಗಿ ಮಾಡು. ಪಾತ್ರೆಗಳನ್ನು ದಿನಕ್ಕೆ 2 ಬಾರಿ ತೊಳಿಬೇಕು ಮತ್ತು ಬಟ್ಟೆಗಳನ್ನು ಸಮಯಕ್ಕೆ ಸರಿಯಾಗಿ ಒಗಿಬೇಕು. ನೀತು ತಲೆ ಆಡಿಸಿದಳು. ಸರಿ ಅಕ್ಕ, ಎಲ್ಲವೂ ಅರ್ಥವಾಯಿತು. ಶಾಲಿನಿ ತನ್ನ ತಂದೆ ತಾಯಿಯ ಜೊತೆ ಸೇರಿ
ನೀತುಳ ಸಂಬಳ ಮತ್ತು ಸಮಯವನ್ನ ನಿಗದಿಪಡಿಸಿದಳು. ನಂತರ ತರಕಾರಿ ತರಲು ಮತ್ತೆ ಮಾರುಕಟ್ಟೆಗೆ ಹೋದಳು. ತರಕಾರಿ ಖರೀದಿಸುವಷ್ಟರಲ್ಲಿ ಸಂಜೆಯಾಗಿತ್ತು. ಮನೆಗೆ ಮರಳುವಾಗ ರಸ್ತೆಯ ಸಂಚಾರ ದಟ್ಟಣೆಯಿಂದಾಗಿ ಅವಳು ಇನ್ನೂ ತಡವಾಗಿ ಬಂದಳು. ಅತ್ತ ಕಡೆ ನಿಖಿಲ್ ಆಫೀಸ್ನಿಂದ ಮನೆಗೆ ಮರಳಿದ್ದ. ನಿಖಿಲ್ ಮಗನೇ, ಈ ಶಾಲಿನಿ ಎಲ್ಲಿ ಉಳಿದು ಬಿಟ್ಲು? ಇದುವರೆಗೂ ಬಂದಿಲ್ಲ ಮತ್ತು ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ ಎಂದು ಆಶಾರವರು ದೂರಿನ ಧಾಟಿಯಲ್ಲಿ ಹೇಳಿದರು. ನಿಖಿಲ್ ಫೋನ್ ಪರಿಶೀಲಿಸಿ ಹೇಳಿದ, ಅಮ್ಮ, ಫೋನ್ ಬಹುಶಃ ಸ್ವಿಚ್ ಆಫ್ ಆಗಿರ್ಬೋದು. ಅಂದ ಹಾಗೆ ಅವಳ ಜೊತೆ ಮಾತನಾಡಿದ್ದೆ. ತವರು ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ಲು. ಈಗ ಬರ್ತಾಳೆ ನೋಡು. ನೋಡು, ಇಲ್ಲಿ ನಾವು ಚಹಾಕ್ಕಾಗಿ ಕಾಯುತ್ತಾ ಕುಳಿತಿದ್ದೇವೆ ಮತ್ತು ಅವಳು ಈ ದಿನನಿತ್ಯದ ನಾಟಕ ಯಾವಾಗ ನಿಲ್ಲುತ್ತದೋ ಏನೋ. ಅದೇ ಸಮಯದಲ್ಲಿ ಬಾಗಿಲು ತೆರೆಯಿತು ಮತ್ತು ಶಾಲಿನಿ ಒಳಗೆ ಬಂದಳು. ಕೈಯಲ್ಲಿ ತರಕಾರಿ ಚೀಲವಿತ್ತು ಮತ್ತು ಮುಖದಲ್ಲಿ ಆಯಾಸ ತುಂಬಿತ್ತು. ಆಶಾರವರು ಅವಳನ್ನು ನೋಡುತ್ತಲೇ ಹೇಳಿದರು, ಯಾಕೆ ಸೊಸೆ, ಇಲ್ಲಿಂದ ತರಕಾರಿ ತರುತ್ತೇನೆ ಅಂತ ಹೇಳಿ ಹೊರಟಿದ್ದೆ, ಆಮೇಲೆ ನಿನ್ನ ತಾಯಿಯ ಮನೆಗೆ ಹೋಗಿದ್ಯಾ? ಶಾಲಿನಿ ಚೀಲವನ್ನು ಅಡುಗೆ ಮನೆಯಲ್ಲಿಟ್ಟು ಶಾಂತ ಧ್ವನಿಯಲ್ಲಿ ಉತ್ತರಿಸಿದಳು. ಅತ್ತೆ, ಸ್ವಲ್ಪ ಕೆಲಸ ಇತ್ತು. ಅಮ್ಮನ ಮನೆಯ ಕೆಲಸಕ್ಕಾಗಿ ಒಬ್ಬಳು ಕೆಲಸದಾಕೆಯ ವ್ಯವಸ್ಥೆ ಮಾಡಬೇಕಿತ್ತು. ಅಲ್ಲಿ ಸರೋಜಾ ಆಂಟಿ ಇರ್ತಾರಲ್ವಾ, ಅವರೇ ಕೆಲಸದಾಕೆಯನ್ನು ಹುಡುಕಿಕೊಟ್ರು. ಈಗ ನಾನು ಪದೇ ಪದೇ ಅಲ್ಲಿಗೆ ಹೋಗಬೇಕಾಗಿ ಬರೋದಿಲ್ಲ. ಇದನ್ನು ಕೇಳಿದ ಕೂಡಲೇ ಆಶಾ ಮತ್ತು ಮನೋಹರ್ ಲಾಲ್ ಅವರ ಮುಖದಲ್ಲಿ ತೃಪ್ತಿಯ ಭಾವ ಮೂಡಿತು. ಅವರು ಅದನ್ನೇ ಬಯಸಿದ್ದರು. ನಂತರ ಆಶಾರವರು ತಲೆ ಆಡಿಸಿ ಗತ್ತಿನಿಂದ ಹೇಳಿದರು, ಸರಿ ಸರಿ, ಇದು ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಈಗ ಎಲ್ರಿಗೂ ಚಹಾ ಮಾಡ್ಕೊಂಡು ಬಾ. ಅಂದ ಹಾಗೆ ಬೆಳಗಿನ ಎಂಜಲು ಪಾತ್ರೆಗಳು ಹಾಗೇ ಬಿದ್ದಿವೆ. ಕೆಲಸದವಳು ಬಂದಿಲ್ಲ, ಅವನ್ನು ತೊಳೆದು ಬಿಡು. ದಣಿದಿದ್ದ ಶಾಲಿನಿ ಸುಮ್ಮನೆ ಅಡುಗೆ ಮನೆಗೆ ಹೋದಳು. ನಿಖಿಲ್ ಕೂಡ ಕೈಕಾಲು ತೊಳೆದುಕೊಂಡು ಅಡುಗೆ ಮನೆಗೆ ಬಂದ. ನೀನು ಪಾತ್ರೆ ತೊಳೆಯುವಷ್ಟರಲ್ಲಿ ನಾನು ಚಹಾ ಮಾಡುತ್ತೇನೆ, ಜೊತೆಯಾಗಿ ಕುಳಿತು ಕುಡಿಯೋಣ. ಅಯ್ಯೋ ಇರ್ಲಿ, ನೀವೀಗಷ್ಟೇ ಆಫೀಸ್ನಿಂದ ಬಂದಿದ್ದೀರಿ, ಚಹಾ ನಾನೇ ಮಾಡುತ್ತೇನೆ. ಖಂಡಿತ ಇಲ್ಲ, ಇಂದು ಚಹಾ ನನ್ನ ಕೈಯಿಂದಲೇ ತಯಾರಾಗುತ್ತದೆ. ಹೆದರ್ಬೇಡ, ಸಕ್ಕರೆ ಬದಲಿಗೆ ಉಪ್ಪು ಹಾಕೋದಿಲ್ಲ. ಇಬ್ಬರು ಒಟ್ಟಿಗೆ ಜೋರಾಗಿ ನಕ್ಕರು. ದಿನಗಳು ಕಳೆಯುತ್ತಾ ಹೋದವು. ಈಗ ಶಾಲಿನಿಯ ತಾಯಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು. ಆದ್ದರಿಂದ ಶಾಲಿನಿಯ ಆತಂಕ ಸ್ವಲ್ಪ ಕಡಿಮೆಯಾಗಿತ್ತು. ಜೊತೆಗೆ ಅವಳ ಮನೆಯಲ್ಲೂ ಮತ್ತೆ ಶಾಂತಿ ಮರಳಿತ್ತು. ಅತ್ತೆ ಮಾವ ಕೂಡ ಈಗ ತಮ್ಮ ಸೊಸೆಯ ಬಗ್ಗೆ ಪೂರ್ಣ ತೃಪ್ತರಾಗಿದ್ದರು. ಆ ತೃಪ್ತಿಗೆ ಕಾರಣವೆಂದರೆ ಕಳೆದ 15 ದಿನಗಳಿಂದ ಶಾಲಿನಿ ತನ್ನ ತವರು ಮನೆಗೆ ಹೋಗಿರಲಿಲ್ಲ. ಕೇವಲ ಒಬ್ಬ ಕೆಲಸದಾಕಿಯಂತೆ ಹಗಲಿರುಳು ಅವರ ಸೇವೆಯಲ್ಲಿ ನಿರತಳಾಗಿದ್ದಳು. ಇಂದು ಭಾನುವಾರ ಮಧ್ಯಾಹ್ನದ ಊಟದ ನಂತರ ಶಾಲಿನಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಹೊರಗಿನ ಲಾಬಿಯಲ್ಲಿ ಆಶಾ, ಮನೋಹರ್ ಲಾಲ್ ಮತ್ತು ನಿಖಿಲ್ ಒಟ್ಟಾಗಿ ಟಿವಿ ನೋಡುತ್ತಿದ್ದರು. ಟಿವಿಯಲ್ಲಿ ಯಾವುದೋ ಹಳೆಯ ಸಿನಿಮಾ ಓಡುತ್ತಿತ್ತು. ಅಷ್ಟರಲ್ಲಿ ಆಶಾರವರ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಅವರ ಮಗಳು ಸೀಮಾಳ ಹೆಸರು ಇತ್ತು. ಹಾ ಸೀಮಾ, ಎಲ್ಲವೂ ಸರಿ ಇದೆಯಾ? ಆಶಾರವರ ಧ್ವನಿಯಲ್ಲಿ ಉತ್ಸಾಹವಿತ್ತು. ಫೋನ್ನಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅವರು ಫೋನ್ ಕೆಳಗಿಟ್ಟಾಗ ಅವರ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ಹೇ ಸೊಸೆ ಎಂದು ಅವರು ಅಡುಗೆ ಮನೆಯ ಕಡೆಗೆ ಧ್ವನಿ ನೀಡಿದರು. ಸೀಮಾ ಇಂದು ಸಂಜೆ ತನ್ನ ಮಕ್ಕಳೊಂದಿಗೆ ಬರುತ್ತಿದ್ದಾಳೆ. ಪೂರ್ತಿ 1 ವಾರ ಇಲ್ಲೇ ಇರುತ್ತಾಳೆ. ಅವರಿಗಾಗಿ ವಿಶೇಷ ಅಡುಗೆ ಸಿದ್ಧಪಡಿಸು. ಶಾಲಿನಿ ಅಡುಗೆ ಮನೆಯಿಂದಲೇ ಉತ್ತರಿಸಿದಳು. ಸರಿ ಅತ್ತೆ, ನಾನೀಗಲೇ ಸಿದ್ಧತೆ ಶುರು ಮಾಡುತ್ತೇನೆ. ಹಾ, ಮತ್ತೆ ಕೇಳು, ಆಶಾರವರು ಉತ್ಸಾಹದಿಂದ ಹೇಳಿದರು. ಸೀಮಾಗೆ ಮಿಕ್ಸ್ ವೆಜ್ ಅಂದರೆ ತುಂಬ ಇಷ್ಟ. ಅದನ್ನು ಮಾಡು ಮತ್ತು ಮಕ್ಕಳಿಗೆ ಪನೀರ್ ಸಬ್ಜಿ ಜೊತೆಗೆ ಏನಾದರೂ ಸಿಹಿ ಇರಲಿ, ಪಾಯಸವನ್ನೇ ಮಾಡಿಬಿಡು. ಸರಿ ಅತ್ತೆಮ್ಮ ಎಂದು ಶಾಲಿನಿ ಉತ್ತರಿಸಿ ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನು ಜೋಡಿಸತೊಡಗಿದಳು. ಅವಳು ತರಕಾರಿ ಹೆಚ್ಚಲು ಕುಳಿತಾಗಲೇ ಅವಳ ಫೋನ್ ರಿಂಗ್ ಆಯಿತು. ಆಶಾರವರು ಅವಳ ಮೊಬೈಲ್ ಎತ್ತಿ ನೋಡಿದರು. ಸೊಸೆಯ ತಾಯಿಯ ಫೋನ್ ಬಂದಿತ್ತು. ಮುಖದಲ್ಲಿ ಯಾವುದೇ ಭಾವನೆಯನ್ನು ತೋರಿಸದೆ ಅವರು ಸುಮ್ಮನೆ ಫೋನ್ ಕಟ್ ಮಾಡಿದರು. ಆದರೆ ಕೆಲವೇ ಸೆಕೆಂಡುಗಳ ನಂತರ ಮತ್ತೆ ಫೋನ್ ಬಂತು. ಶಾಲಿನಿ ತಕ್ಷಣ ಅಡುಗೆ ಮನೆಯಿಂದ ಹೊರ ಬಂದಳು. ನಾನು ನೋಡುತ್ತೇನೆತ್ತೆಮ್ಮ ಎನ್ನುತ್ತಾ ಅವಳು ಆಶಾರವರ ಕೈಯಿಂದ ಮೊಬೈಲ್ ಪಡೆದಳು. ಪರದೆಯ ಮೇಲೆ ಅಮ್ಮನ ನಂಬರ್ ನೋಡಿ ಅವಳ ಎದೆ ಬಡಿತ ಹೆಚ್ಚಾಯಿತು. ಅವಳು ಫೋನ್ ಎತ್ತಿದಳು. ಹಲೋ ಅಮ್ಮ, ಹೇಗಿದ್ದೀರಾ? ಶಾಲಿನಿ ಮಗಳೇ, ಅಮ್ಮನ ಧ್ವನಿ ಗಾಬರಿಯಿಂದ ನಡುಗುತ್ತಿತ್ತು. ನಿನ್ನ ತಂದೆಯ ಕೆಮ್ಮು ನಿಲ್ಲುತ್ತಲೇ ಇಲ್ಲ. ನಾನು ಡಾಕ್ಟರ್ಗೆ ಫೋನ್ ಮಾಡಿದ್ದೇನೆ. ಆದರೆ ಶಾಲಿನಿಗೆ ಬೆವರುತ್ತಿತ್ತು. ಅವಳ ಮುಖ ಬಿಳಿಚಿಕೊಂಡಿತು. ಶಾಲಿನಿಯ ಸ್ಥಿತಿಯನ್ನು ಕಂಡ ನಿಖಿಲ್ ತಕ್ಷಣ ಎದ್ದು ಅವಳ ಬಳಿ ಬಂದನು. ಏನಾಯಿತು ಶಾಲಿನಿ? ಅದು ಅಮ್ಮನ ಫೋನ್ ಬಂದಿತ್ತು. ಶಾಲಿನಿಯ ಧ್ವನಿಯಲ್ಲಿ ಗಾಬರಿ ಇತ್ತು. ಅಪ್ಪನ ಕೆಮ್ಮು ತುಂಬ ಹೆಚ್ಚಾಗಿದೆ. ಅವರ ಸ್ಥಿತಿ ಹದಗೆಟ್ಟಿದೆ. ಹೇಗಿದ್ರೂ ಅವರು ಅಸ್ತಮ ರೋಗಿ. ಅಸ್ತಮ ಅಟ್ಯಾಕ್ ಆದಂತಿದೆ. ಡಾಕ್ಟರ್ಗೆ ಅವರು ಫೋನ್ ಮಾಡಿ ಕರೆಸಿಕೊಂಡಿದ್ದಾರೆ. ಆದರೆ ನಾನೀಗಲೇ ಹೋಗಬೇಕು. ಇದನ್ನು ಕೇಳಿದ ಕೂಡಲೇ ಆಶಾ ಮತ್ತು ಮನೋಹರ್ ಲಾಲ್ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡತೊಡಗಿದರು. ಶಾಲಿನಿ ನಿಖಿಲ್ ಕಡೆಗೆ ನೋಡಿ ಹೇಳಿದಳು, ರಾತ್ರಿ ಊಟವನ್ನು ನಾವು ಹೊರಗಿನಿಂದ ತರಿಸಿಕೊಳ್ಳೋಣ. ಆದರೆ ಈಗ ನಾನು ಹೋಗೋದು ಬಹಳ ಮುಖ್ಯ. ಆಶಾರವರ ಹುಬ್ಬು ಗಂಟಿಕ್ಕಿ ತೀಕ್ಷ್ಣ ಧ್ವನಿಯಲ್ಲಿ ಹೇಳಿದರು. ನೋಡು,
ಇಲ್ಲಿಯವರೆಗೆ ತಾಯಿ ಕಾಯಿಲೆ ಬಿದ್ದಿದ್ರು, ಈಗ ತಂದೆ ಕಾಯಿಲೆ ಬಿದ್ದಿದ್ದಾರೆ. ನನ್ಗಂತೂ ಅರ್ಥ ಆಗ್ತಿಲ್ಲ. ಈ ತಮಾಷೆ ಇನ್ನು ಎಷ್ಟು ದಿನ ನಡೆಯುತ್ತದೋ. ನಿಖಿಲ್ ಮಧ್ಯ ಪ್ರವೇಶಿಸಿ ತಡೆದನು. ಅಮ್ಮ ಪ್ಲೀಸ್, ಈಗ ಈ ಎಲ್ಲ ಮಾತುಗಳನ್ನು ಆಡಬೇಡಿ. ಶಾಲಿನಿಯ ತಂದೆಯ ಆರೋಗ್ಯ ಗಂಭೀರವಾಗಿದೆ. ಮನೋಹರ್ ಲಾಲ್ ಕೋಪದಿಂದ ಟಿವಿಯ ರಿಮೋಟನ್ನು ಸೋಫಾದ ಮೇಲೆ ಎಸೆದು ಹೇಳಿದರು. ಈಗ ಯಾಕೆ ಮಾತನಾಡಬಾರ್ದು? ಏನೇ ಮಾತುಕತೆ ಇದ್ರೂ ಈಗಲೇ ಆಗಬೇಕು. ಇದೆಲ್ಲ ಅತಿ ಆಯಿತು. ಆಶಾರವರು ಶಾಲಿನಿಯ ಕಡೆಗೆ ನೋಡುತ್ತಾ ಹೇಳಿದರು. ನೋಡು ಮಗಳೇ, ಡಾಕ್ಟರನ್ನು ನಿನ್ನ ತಾಯಿ ಈಗಾಗಲೇ ಕರೆಸಿದ್ದಾರೆ. ಅವರು ಚಿಕಿತ್ಸೆಯನ್ನು ಮಾಡ್ತಾರೆ. ಹಾಗಿರುವಾಗ ನೀನು ಅಲ್ಲಿಗೆ ಹೋಗುವ ಅಗತ್ಯವೇನಿದೆ? ತವರು ಮನೆಗಿಂತ ಹೆಚ್ಚಾಗಿ ಈಗ ಅತ್ತೆ ಮನೆಯ ಕಡೆಗೆ ಗಮನ ಕೊಡು. ಸಣ್ಣ ಪುಟ್ಟ ವಿಷಯಕ್ಕೆ ಅಲ್ಲಿಗೆ ಹೋಗೋದು ತುಂಬಾ ತಪ್ಪು. ನಿನ್ನ ತಂದೆ ತಾಯಿ ಮದುವೆ ಮಾಡಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಈಗ ಆ ಮನೆ ನಿನ್ನದಲ್ಲ, ಇದೇ ನಿನ್ನ ಮನೆ. ತವರು ಮನೆಯನ್ನು ಮರೆತು ಅತ್ತೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸು. ಶಾಲಿನಿಯ ಮುಖ ಕೋಪದಿಂದ ಕೆಂಪಾಯಿತು. ಅವಳು ದೀರ್ಘವಾಗಿ ಉಸಿರಾಡಿ ದೃಢ ಸ್ವರದಲ್ಲಿ ಹೇಳಿದಳು. ಅತ್ತೆಮ್ಮ, ನಾನೀ ಮನೆಗೆ ಬಂದಾಗಿನಿಂದ ಅತ್ತೆ ಮನೆಯ ಜವಾಬ್ದಾರಿಗಳಲ್ಲಿ ಯಾವುದೇ ಕೊರತೆ ಮಾಡಿಲ್ಲ. ಆದರೆ ನನ್ನ ಅಪ್ಪ ಅಮ್ಮ ಕೂಡ ನನ್ನವರೇ. ಖಂಡಿತವಾಗಿಯೂ ನನ್ನ ಮದುವೆ ಆಗಿದೆ. ಆದರೆ ಅವರ ಜೊತೆಗಿನ ನನ್ನ ರಕ್ತದ ಸಂಬಂಧವೇನೂ ಕಡಿತಗೊಂಡಿಲ್ಲ. ನನ್ನ ನರಗಳಲ್ಲಿ ಅವರದ್ದೇ ರಕ್ತ ಹರಿಯುತ್ತಿದೆ. ನಾನಿಂದಿಗೂ ಅವರ ಮಗಳು ಮತ್ತು ಅವರು ನನ್ನ ತಂದೆ ತಾಯಿ. ಆಶಾರವರು ತಕ್ಷಣ ಉತ್ತರಿಸಿದರು. ಅವರು ನಿನ್ನ ತಂದೆ ತಾಯಿ ಅಲ್ಲ ಅಂತ ನಾವು ಯಾವಾಗ ಹೇಳಿದೆವು? ನಾವು ಹೇಳುತ್ತಿರೋದು ಇಷ್ಟೇ. ಮದುವೆಯ ನಂತರ ಹೆಣ್ಣು ಮಕ್ಕಳು ಅತ್ತೆಯ ಮನೆ ಕಡೆಗೆ ಗಮನ ಕೊಡಬೇಕು, ತವರು ಮನೆಯ ಕಡೆಗಲ್ಲ. ನಿನ್ನ ತಂದೆ ತಾಯಿಯ ಜವಾಬ್ದಾರಿಯನ್ನ ನಿನ್ನ ತಮ್ಮ ನೋಡಿಕೊಳ್ಳಲಿ. ಇದು ನಿನ್ನ ಕೆಲಸ ಅಲ್ಲ. ಇದನ್ನು ಕೇಳಿ ನಿಖಿಲ್ನ ತಾಳ್ಮೆ ಕೆಟ್ಟಿತು. ಅವನು ಕೋಪದಿಂದ ಹೇಳಿದನು. ಸಾಕು ಮಾಡಿ ಅಮ್ಮ. ಒಂದೆಡೆ ಶಾಲಿನಿಯ ತಂದೆ ಅನಾರೋಗ್ಯದಿಂದಿದ್ದಾರೆ, ಇನ್ನೊಂದೆಡೆ ನೀವು ಯಾವುದನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ. ಮನೋಹರ್ ಲಾಲ್ ತೀಕ್ಷ್ಣ ನೋಟದಿಂದ ನಿಖಿಲ್ನನ್ನು ನೋಡಿದರು. ಅರ್ಥ ಮಾಡಿಕೊಳ್ಳಲು ನೀನು ತಯಾರಿಲ್ಲ ಮಗನೇ. ಹೆಂಡತಿಯ ಗುಲಾಮನಾಗಿ ಅವಳು ಹೇಳಿದ್ದಕ್ಕೆಲ್ಲ ಹೂ ಎನ್ನುತ್ತಾ ಅಲಿಯುತ್ತಿದ್ಯಾ? ನಿನಗೆ ನಾಚಿಕೆ ಆಗೋದಿಲ್ವಾ? ನಮ್ಮ ಮಾತುಗಳಿಗೆ ನಿನಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಆದರೆ ಈಗ ಸಾಕು. ಇಂದು ಒಂದು ತೀರ್ಮಾನವಾಗಿಯೇ ತೀರಬೇಕು. ಒಂದೋ ನೀನು ನಿನ್ನ ತಂದೆ ತಾಯಿಯನ್ನು ಆರಿಸಿಕೊಳ್ಬೇಕು, ಅಥವಾ ನಿನ್ನ ಹೆಂಡತಿಯನ್ನು. ನಿಖಿಲ್ನ ಮುಖ ಕೋಪದಿಂದ ಕೆಂಪೇರಿತು. ಅವನು ಜೋರಾಗಿ ಹೇಳಿದನು. ಸರಿ, ನಿಮಗೆ ತೀರ್ಮಾನವೇ ಬೇಕಲ್ವಾ? ಹಾಗಾದ್ರೆ ಕೇಳಿ ನನ್ನ ತೀರ್ಮಾನ ಏನು ಅಂತ. ನಾವಿಂದೇ ಈ ಮನೆಯನ್ನು ಬಿಟ್ಟು ಹೋಗ್ತಿದ್ದೇವೆ. ಏನಂದೆ ನೀನು? ಆಶಾರವರ ಧ್ವನಿ ನಡುಗುತ್ತಿತ್ತು. ಅವರ ಕಣ್ಣುಗಳು ಕೋಪ ಮತ್ತು ಆಘಾತದಿಂದ ಅರಳಿದವು. ನಮ್ಮನ್ನು ಬಿಟ್ಟು ಹೋಗುವ ಮಾತನಾಡ್ತಿದ್ಯಾ? ಈ ಪ್ರಪಂಚಕ್ಕೆ ನಿನ್ನನ್ನು ತಂದ, ನಿನ್ನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ, ಓದಿಸಿ ಬೆಳೆಸಿದ ನಿನ್ನ ತಂದೆ ತಾಯಿಯನ್ನೇ ಬಿಡುತ್ತೀಯಾ? ಇಂದು ನೀನು ಏನಾಗಿದ್ಯೋ ಅದು ನಮ್ಮಿಂದಾಗಿ. ನಿನ್ನ ಆಸೆಗಳನ್ನು ಪೂರೈಸಲು ನಾವು ಎಷ್ಟೋ ಹೊಂದಾಣಿಕೆಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ನಿನಗೆ ಯಾವುದರ ಕೊರತೆಯೂ ಬರದಂತೆ ನೋಡಿಕೊಂಡಿದ್ದೇವೆ. ಮತ್ತು ಇಂದು ನಿನ್ನೆ ಬಂದ ಈ ಹುಡುಗಿಗಾಗಿ ನಮ್ಮನ್ನು ಬಿಟ್ಟು ಹೋಗುವ ಮಾತಾಡ್ತಿದ್ಯಾ? ನಿಖಿಲ್ ದೀರ್ಘವಾಗಿ ಉಸಿರಾಡಿ ಶಾಂತ ಆದರೆ ದೃಢ ಸ್ವರದಲ್ಲಿ ಉತ್ತರಿಸಿದನು. ಅಪ್ಪ ಅಮ್ಮ, ನೀವು ಈಗ ಹೇಳಿದ ಮಾತುಗಳೇ ಶಾಲಿನಿಗೂ ಅನ್ವಯಿಸೋದಿಲ್ವಾ? ಅವಳ ತಂದೆ ತಾಯಿ ಕೂಡ ಅವಳಿಗೆ ಜನ್ಮ ನೀಡಿದ್ದಾರೆ, ಅಕ್ಕರೆಯಿಂದ ಸಾಕಿದ್ದಾರೆ, ಓದಿಸಿದ್ದಾರೆ. ಅವರು ಕೂಡ ತಮ್ಮ ಮಗಳಿಗಾಗಿ ಜೀವನದಲ್ಲಿ ಎಷ್ಟೋ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರ್ಬೋದು. ಅವಳ ಮದುವೆಗಾಗಿ ಎಷ್ಟೋ ಕಷ್ಟಪಟ್ಟು ಹಣದ ವ್ಯವಸ್ಥೆ ಮಾಡಿರ್ಬೋದು, ಅವಳು ಸುಖವಾಗಿರಲಿ ಅಂತ. ಹಾಗಾದರೆ ತನ್ನ ತಂದೆ ತಾಯಿಯ ಕಷ್ಟದ ಸಮಯದಲ್ಲಿ ಅವರ ಜೊತೆ ನಿಲ್ಲೋದು ಅವಳ ಕರ್ತವ್ಯವಲ್ವಾ? ತಂದೆ ತಾಯಿ ಆದಮೇಲೆ ತಂದೆ ತಾಯಿಯೇ. ಅವರು ನನ್ನವರಾಗಿರಲಿ ಅಥವಾ ಶಾಲಿನಿದ್ದಾಗಿರಲಿ, ಪೋಷಕರ ಕಡೆಗಿನ ಕರ್ತವ್ಯ ನಿಭಾಯಿಸುವಲ್ಲಿ ಈ ತಾರತಮ್ಯವೇಕೆ? ಒಂದು ವೇಳೆ ಅವಳು ತನ್ನ ಹೆತ್ತವರ ಸೇವೆ ಮಾಡಲು ಸಾಧ್ಯವಿಲ್ಲ ಎಂದಾದರೆ ನಿಮ್ಮ ಸೇವೆ ಮಾಡಲು ನನಗೇನು ಹಕ್ಕಿದೆ? ನಾನು ಕೂಡ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಆಶಾ ಮತ್ತು ಮನೋಹರ್ ಲಾಲ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆದರೆ ಅವರ ಬಳಿ ಉತ್ತರವಿರಲಿಲ್ಲ. ಶಾಲಿನಿಯ ಕಣ್ಣುಗಳು ತುಂಬಿ ಬಂದವು. ಅವಳ ಮನಸ್ಸಿನ ಮಾತುಗಳಿಗೆ ನಿಖಿಲ್ ಧ್ವನಿಯಾಗಿದ್ದನು. ಆದರೆ ಮನೋಹರ್ ಲಾಲ್ ಮತ್ತು ಆಶಾರವರು ಸುಮ್ಮನಿದ್ದರು. ನಿಖಿಲ್ ಕಾರಿನ ಕೀಲಿಯನ್ನ ಎತ್ತಿಕೊಂಡನು. ನಡಿ ಶಾಲಿನಿ, ಮೊದಲು ನಿನ್ನಪ್ಪನನ್ನು ಉಳಿಸೋದು ಮುಖ್ಯ. ಉಳಿದ ವಿಷಯಗಳನ್ನು ಆಮೇಲೆ ನೋಡೋಣ. ಶಾಲಿನಿ ತಲೆ ತಗ್ಗಿಸಿದಳು. ಏನನ್ನು ಹೇಳದೆ ನಿಖಿಲ್ನ ಹಿಂದೆ ನಡೆದಳು. ಶಾಲಿನಿಯ ಮನೆ ತಲುಪಿದ ಕೂಡಲೇ ಅಮ್ಮ ಬಾಗಿಲು ತೆರೆದರು. ಡಾಕ್ಟರ್ ಈಗಷ್ಟೇ ಬಂದಿದ್ದಾರೆ ಮಗಳೇ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ರೆ ಅಪಾಯ ಹೆಚ್ಚಾಗ್ತಿತ್ತು ಅಂತ ಹೇಳ್ತಿದ್ರು. ಶಾಲಿನಿ ಅಪ್ಪನ ಬಳಿ ಹೋದಳು. ಅವರ ಹಣೆಯನ್ನ ಸವರುತ್ತಾ ಮೆಲ್ಲಗೆ ಹೇಳಿದಳು. ಅಪ್ಪ, ಈಗ ಎಲ್ಲವೂ ಸರಿಯಾಗುತ್ತದೆ. ನಾನು ಇಲ್ಲೇ ಇದ್ದೇನಲ್ಲ. ಅಪ್ಪ ಅವಳ ಬೆರಳುಗಳನ್ನು ಹಿಡಿದು ಒಂದು ನಗುವಿನೊಂದಿಗೆ ತಲೆ ಆಡಿಸಿದರು. ನಿಖಿಲ್ ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದನು. ಮಗಳು ಮತ್ತು ತಂದೆಯ ನಡುವಿನ ಒಂದು ಅದೃಶ್ಯ ಹಾಗೂ ಅತ್ಯಂತ ಬಲವಾದ ಸಂಬಂಧವದು. ಡಾಕ್ಟರ್ ಔಷಧಿಗಳನ್ನು ಬರೆದುಕೊಟ್ಟು ಪರೀಕ್ಷೆಗಳನ್ನು ಮಾಡಿಸಲು ಹೇಳಿದರು.
ಆಗ ನಿಖಿಲ್ ಮತ್ತು ಶಾಲಿನಿ ಅಪ್ಪನನ್ನು ತಮ್ಮೊಂದಿಗೆ ಗಾಡಿಯಲ್ಲಿ ಕೂರಿಸಿಕೊಂಡು ಪರೀಕ್ಷೆ ಮಾಡಿಸಲು ಕರೆದೊಯ್ದರು. ಅದೇ ದಿನ ಸಂಜೆ ಬಾಗಿಲು ತಟ್ಟುವ ಶಬ್ದವಾಯಿತು. ಶಾಲಿನಿ ಬಾಗಿಲು ತೆರೆದಳು. ಎದುರಿಗೆ ಆಶಾ ಮತ್ತು ಮನೋಹರ್ ಲಾಲ್ ನಿಂತಿದ್ದರು. ಕೈಯಲ್ಲಿ ಮನೆಯಲ್ಲಿ ತಯಾರಿಸಿದ ಅಡುಗೆಯ ಟಿಫಿನ್ ಬಾಕ್ಸ್ ಇತ್ತು. ಅದರಲ್ಲಿ ಶಾಲಿನಿ ಅಪ್ಪನಿಗಾಗಿ ಕಿಚಡಿ ಮತ್ತು ಉಳಿದವರಿಗಾಗಿ ರೊಟ್ಟಿ ಪಲ್ಯವಿತ್ತು. ಶಾಲಿನಿ ಆಶ್ಚರ್ಯದಿಂದ ಅವರನ್ನ ನೋಡುತ್ತಲೇ ಇದ್ದಳು. ಆಶಾರವರು ಟಿಫಿನ್ ಅನ್ನು ಮೇಜಿನ ಮೇಲಿಟ್ಟು ಶಾಲಿನಿ ಅಪ್ಪನ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಸ್ವಲ್ಪ ಸಮಯದ ನಂತರ ಆಶಾ ಮತ್ತು ಮನೋಹರ್ ಲಾಲ್ ಮರಳಲು ಸಿದ್ಧರಾದಾಗ ಶಾಲಿನಿ ಸುಮ್ಮನೆ ಅವರ ಜೊತೆ ಬಾಗಿಲಿನವರೆಗೆ ಬಂದಳು. ಬಾಗಿಲಿನ ಹೊಸ್ತಿಲಲ್ಲಿ ನಿಂತ ಆಶಾರವರು ಅವಳ ಕೈ ಹಿಡಿದು ಮೊದಲ ಬಾರಿಗೆ ಒಬ್ಬ ತಾಯಿಯಂತೆ ಮುಗುಳ್ನಕ್ಕು ಹೇಳಿದರು, ಮಗಳೇ, ನಿನ್ನ ಅಪ್ಪನನ್ನ ಪೂರ್ತಿಯಾಗಿ ಕಾಳಜಿ ಮಾಡು. ಅವರು ಗುಣಮುಖರಾಗುವವರೆಗೂ ಇಲ್ಲೇ ಇರು. ಅಲ್ಲಿನ ಚಿಂತೆ ಮಾಡಬೇಡ. ನಾನೆಲ್ಲವನ್ನು ನಿಭಾಯಿಸುತ್ತೇನೆ. ಬಹುಶಃ ಅವರಿಗೆ ಈಗ ಅರ್ಥವಾಗಿತ್ತು. ಸೊಸೆ ಎಂದರೆ ಕೊಟ್ಟಿಗೆಗೆ ತಂದು ಗೂಟಕ್ಕೆ ಕಟ್ಟುವ ಪ್ರಾಣಿಯಲ್ಲ. ಅವಳು ಒಬ್ಬ ಮನುಷ್ಯಳು ಮತ್ತು ಇತರ ಮನುಷ್ಯರಂತೆ ಅವಳಿಗೂ ತನ್ನ ಸ್ವಾತಂತ್ರ್ಯ ಪ್ರಿಯವಾದುದು. ಶಾಲಿನಿ ಸ್ತಬ್ಧಳಾದಳು. ಅವಳು ಏನು ಹೇಳಲು ಬಯಸಿದಳು, ಆದರೆ ಪದಗಳೇ ಸಿಗಲಿಲ್ಲ. ತುಂಬಿದ ಕಣ್ಣುಗಳೊಂದಿಗೆ ಅವಳು ಬಗ್ಗಿ ಅತ್ತೆಮಾವನ ಪಾದ ಮುಟ್ಟಿ ನಮಸ್ಕರಿಸಿ ಒಳಗೆ ಬಂದಳು. ಎಲ್ಲರೂ ಸೇರಿ ಟಿಫಿನ್ನಲ್ಲಿದ್ದ ಅಡುಗೆಯನ್ನು ಒಟ್ಟಾಗಿ ಸೇವಿಸಿದರು. ನಿಖಿಲ್ ಅಂದೇ ರಾತ್ರಿ ಮರಳಿದ್ದನು. ಆದರೆ 2 ದಿನಗಳ ನಂತರ ಶಾಲಿನಿ ತವರು ಮನೆಯಿಂದ ಅತ್ತೆ ಮನೆಗೆ ಮರಳಿದಾಗ ಮನೆಯ ವಾತಾವರಣವೇ ಬದಲಾದಂತೆ ಭಾಸವಾಯಿತು. ಈಗ ಮನೆಯ ವಾತಾವರಣ ಮೊದಲಿನಂತೆ ಮುನಿಸಿನಿಂದ ಕೂಡಿರಲಿಲ್ಲ. ಯಾವ ಅತ್ತೆ ಮಾವನ ಪ್ರತಿ ಮಾತಿನಲ್ಲೂ ಕಹಿ ವಿಷ ತುಂಬಿರುತ್ತಿತ್ತೋ ಇಂದು ಅವರ ಧಾಟಿಯಲ್ಲಿ ಮಮತೆ ಮತ್ತು ಪ್ರೀತಿಯ ಸವಿಯಿತ್ತು. ಮನೆ ಅದೇ ಆಗಿತ್ತು, ಜನರು ಅವರೇ ಆಗಿದ್ದರು. ಆದರೆ ನೋಡುವ ದೃಷ್ಟಿಕೋನ ಬದಲಾಗಿತ್ತು. ಈಗ ಪ್ರತಿ ವಿಷಯದಲ್ಲೂ ಸೊಸೆಗೆ ಆಜ್ಞೆ ನೀಡುತ್ತಿರಲಿಲ್ಲ, ಬದಲಾಗಿ ಅವಳ ಸಲಹೆ ಪಡೆಯುತ್ತಿದ್ದರು. ಅವಳು ಈಗಲೂ ಸೊಸೆಯಾಗಿ ಅತ್ತೆ ಮನೆಯ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಿದ್ದಳು. ಆದರೆ ಕಷ್ಟದ ಪರಿಸ್ಥಿತಿಯಲ್ಲಿ ತಕ್ಷಣ ತವರು ಮನೆಗೆ ಹೋಗಿ ಹೆತ್ತವರಿಗೆ ಆಸರೆಯಾಗುತ್ತಿದ್ದಳು. ಯಾಕಂದರೆ ಸೊಸೆಯಾಗಿರುವುದರ ಜೊತೆಗೆ ಅವಳು ಒಬ್ಬ ಮಗಳು ಆಗಿದ್ದಳು. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗನ್ನಿಸ್ತು? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಹಾಗೆ ನೀವು ಭಾರತದ ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂಬುದನ್ನು ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡೋದರ ಜೊತೆಗೆ ಹೈಪ್ ಬಟನ್ ಕೂಡ ಒತ್ತಿ. ಇದರಿಂದ ಈ ವಿಡಿಯೋ ಹೆಚ್ಚಿನ ಜನರನ್ನು ತಲುಪಲು ಸಾಧ್ಯವಾಗುತ್ತದೆ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.